ನಮಸ್ತೆ ವೀಕ್ಷಕರೇ, ಬಿಗ್ ಫೈವ್ ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇವತ್ತಿನ ಬಿಗ್ ಫೈವ್ ನಲ್ಲಿ ಒಂದೊಂದೇ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಭಟ್ಕಳದಲ್ಲಿ ಕೋಣ ಮಾಫಿಯಾದ ಗ್ಯಾಂಗ್ ಅಟ್ಟಹಾಸವನ್ನ ಮೆರಿತಾ ಇದೆ. ಆದ್ರೂ ಕೂಡ ಮೌನವಾಗಿರೋದು ಯಾಕೆ? ಉತ್ತರ ಕನ್ನಡದ ಪೊಲೀಸರು ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಆಗ್ತಿರುವಂತಹ ಹೇಯ ಕೃತ್ಯ ಇದು. ಪರಿಷತ್ತರಿಗೂ ಈ ಭಟ್ಕಳದಲ್ಲಿ ಕೋಣ ಮಾಫಿಯಾ ಗ್ಯಾಂಗ್ ಅಟ್ಟಹಾಸವನ್ನ ಮೆರಿತಾ ಇದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಉತ್ತರ ಕನ್ನಡದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಕೋಣ ಸಾಗಣೆ. ಬೇರೆ ಬೇರೆ ಜಿಲ್ಲೆಗಳಿಂದ ಭಟ್ಕಳಕ್ಕೆ ಕೋಣಗಳನ್ನ ಸಾಗಣೆ ಮಾಡಲಾಗ್ತಿದೆ. ಅಕ್ರಮವಾಗಿ ಅದನ್ನ ಸಾಗಿಸಿ ಕೋಣಗಳನ್ನ ಕಡಿದು ಮಾಂಸ ಮಾರಾಟ ಮಾಡಲಾಗ್ತಿದೆ. ಯಾರ ಭಯವೂ ಇಲ್ಲದೆ ನಡೀತಾ ಇದೆ ಇಂಥದ್ದೊಂದು ಹೇಯ ಕೃತ್ಯ. ಕೋಣೆಗಳನ್ನ ಕೊಡಿ ಅಂದ್ರೆ ಅದನ್ನ ತಗೊಂಡು ಅದಾದ್ಮೇಲೆ ಅದನ್ನ ಕುಡಿ ಹಾಕಿ ಅದನ್ನ ಕಟ್ಟು ಮಾಡಿ ಮಾಂಸ ದಂಧೆ ಒಂದು ನಡೀತಾ ಇದೆ ಕೋಣಗಳದ್ದು. ಯಾರ ಭಯ ಇಲ್ಲದೆ ನಡೀತಾ ಇದೆ. ಹಾಗಾದ್ರೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ವಾ ಉತ್ತರ ಕನ್ನಡದ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರ ಮೇಲೆ ಇವ್ರಿಗೆ ಭಯ ಇಲ್ವಾ? ಒಂದಲ್ಲ ಎರಡಲ್ಲ, ಅದರ ಅಂಕಿ ಅಂಶಗಳು ಏನೇನಿದೆ ಅನ್ನೋದನ್ನ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಆಗ್ತಿರುವಂತಹ ಅತಿ ಹೀನ ಘಟನೆ ಇದು. ಕೋಣಗಳು ಅವುಗಳನ್ನ ಕಡಿದು ಮಾಂಸವನ್ನ ಮಾರಾಟ ಮಾಡುವಂತ ದಂಧೆ ಆಗ್ತಾ ಇದೆ. ಈ ಮೂಲಕ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಯಾರ ಭಯ ಇಲ್ವಾ? ಪೊಲೀಸರ ನೆರಳಿನಲ್ಲೇ ಈ ದಂಧೆ ಮಾಡ್ತಿದ್ದಾರಾ? ಹಾಗಾದ್ರೆ ಯಾರ್ಯಾರು ಕೈ ಜೋಡಿಸಿದ್ದಾರೆ? ಇದ್ರ ಹಿಂದೆ ಯಾರಿದ್ದಾರೆ? ಸ್ಥಳೀಯ ಪೊಲೀಸರಿಗೆ ಇದು ಗೊತ್ತಿಲ್ವಾ? ಹಾಗಾದ್ರೆ ಕಳೆದ 4-5 ತಿಂಗಳಿನಲ್ಲಿ ಹೊರ ರಾಜ್ಯಗಳಿಗೂ ಕೂಡ ಸಾಗಣೆಯಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿದೆ. ಒಂದಲ್ಲ ಎರಡಲ್ಲ, ಈವರೆಗೂ 200 ಟ್ರಕ್ಗಳಲ್ಲಿ ಕೋಣಗಳ ಸಾಗಣೆಯಾಗಿದೆ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. 20 ಕೋಣ 5 ಹಸುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಾರಿಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಣೆ ಮಾಡಲಾಗ್ತಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಆಗ್ತಿರುವಂತಹ ಅತಿ ಹೀನ ಘಟನೆ ಇದು. ಕೋಣಗಳನ್ನ ಕಡಿದು ಮಾಂಸವನ್ನ ಮಾರಾಟ ಮಾಡುವಂತ ದಂಧೆ ಇದು. ಲೈಸೆನ್ಸ್ ಪಡೆಯದೆ ಕೋಣವನ್ನ ಪಡೆದುಕೊಳ್ತಿದ್ದಾರೆ. ಅದಾದ್ಮೇಲೆ ಇದನ್ನ ಕಡಿತಾರೆ, ಎಲ್ಲೆಲ್ಲಿಗೋ ಸಾಗಣೆ ಮಾಡ್ತಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಈವರೆಗೂ ಕಳೆದ ಕೆಲವು ತಿಂಗಳಿನಿಂದ 4-5 ತಿಂಗಳಿನಿಂದ ಬರೋಬ್ಬರಿ 200 ಟ್ರಕ್ಗಳಲ್ಲಿ ಕೋಣಗಳ ಸಾಗಣೆ ಮಾಡಿದ್ದಾರೆ.
ಬೆಚ್ಚಿ ಬೀಳಿಸ್ತಾ ಇದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ, ಮೈ ಜುಮ್ ಅನ್ನತ್ತೆ, ಒಂದು ಕಡೆ ರಕ್ತ ಕೊತ ಕೊತ ಅನ್ನತ್ತೆ. ಅಬ್ಬಬ್ಬಾ, ಇದು ಎಂತ ಕೃತಿ ಅಂತ ಆ ದೃಶ್ಯವನ್ನ ನೋಡೋದಕ್ಕಾಗಲ್ಲ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಇಡ್ತಿದೀವಿ. ಟ್ರಕ್ಗಳು, ಈ ರೀತಿಯಾದಂತ ಟ್ರಕ್ಗಳಲ್ಲಿ ಕೋಣಗಳನ್ನ ಕಡಿದು ಅದನ್ನ ಸಾಗಣೆ ಮಾಡೋದು, ಮಾಂಸಗಳನ್ನ ಮಾರಾಟ ಮಾಡುವಂತ ಕೆಲಸ ಆಗ್ತಿದೆ. ಈಗ ಪ್ರಶ್ನೆ ಮೂಡೋದೇನು, ಪೊಲೀಸರಿಗೆ ಗೊತ್ತಿಲ್ವಾ? ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಯಾರಿದ್ದಾರೆ ಇದರ ಹಿಂದೆ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ವೀಕ್ಷಕರೇ, ಭಟ್ಕಳದ ಮಹಾಘೋರ ಘಟನೆ ನೋಡಿದ್ವಿ. ಇಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಗ್ಗಿಲ್ಲದೆ ಸಾಗ್ತಾ ಇದೆ ಗೋಮಾಂಸದ ದಂಧೆ. ತಿಪ್ಟೂರಿನಿಂದ ಬೆಂಗಳೂರಿಗೆ ಗೋಮಾಂಸ ಸಾಗಣೆಯಾಗಿದೆ. ಬಜರಂಗದಳ ಕಾರ್ಯಕರ್ತರಿಂದ ಮಿಂಚಿನ ಕಾರ್ಯಾಚರಣೆಯಾಗಿದೆ. ಗೋಮಾಂಸ ಸಾಗಾಟ ಮಾಡ್ತಿದ್ದಂತಹ ವಾಹನಗಳ ಮೇಲೆ ಬಜರಂಗದಳ ದಾಳಿ ಮಾಡಿದೆ. ತುಮಕೂರಿನ ಖ್ಯಾತಸಂದ್ರ ಟೋಲ್ ಬಳಿಯಾಗಿರುವಂತ ಘಟನೆ ಇದು. ಗೋಮಾಂಸ ತುಂಬಿದ್ದ ವಾಹನದ ಡ್ರೈವರ್ ಮಸೂದ್ನನ್ನ ಪೊಲೀಸರ ವಶಕ್ಕೆ ಕೊಡ್ತಾರೆ. ಆ ವಾಹನದಲ್ಲಿ 5 ಹಸುಗಳ ದೇಹ, 4 ಹಸುಗಳ ತಲೆ ಪತ್ತೆಯಾಗಿದೆ. ಗೋಹಂತಕರ ವಿರುದ್ಧ ಕಾನೂನು ಕ್ರಮಕ್ಕೆ ಬಜರಂಗ ದಳ ಆಗ್ರಹವನ್ನ ಮಾಡಿದೆ. ಭಟ್ಕಳದ ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಅಷ್ಟೇ ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ, ತುಮಕೂರಿನಲ್ಲೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿ ಆ ವಾಹನದ ಮೇಲೆ ದಾಳಿ ನಡೆಸಿ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದೇ ವಾಹನ ನೋಡಿ, ಇಷ್ಟೇ ಈ ಸಣ್ಣ ವಾಹನದಲ್ಲಿ ಬರೋಬ್ಬರಿ ಅಂದ್ರೆ ಗೋಮಾಂಸವನ್ನ ತುಂಬಿಕೊಂಡಿತ್ತು. 5 ಹಸುಗಳ ದೇಹ, 5 ಹಸುಗಳು, 4 ಹಸುಗಳ ತಲೆ ಕೂಡ ಪತ್ತೆಯಾಗಿದೆ. ಅದಾದ ಮೇಲೆ ಆತನನ್ನ ಮಸೂದ್ನನ್ನ ಪೊಲೀಸರಿಗೆ ಡ್ರೈವರ್ ಅವನ್ನ ಒಪ್ಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು ಕೂಡ ಅಬ್ಬಬ್ಬ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಭಟ್ಕಳದಲ್ಲಿ ಅಕ್ರಮವಾಗಿ ಕೋಣ ಸಾಗಣೆಯಾಗ್ತಿರುವಂತ ಅತಿ ಹೀನ ಕೃತ್ಯ, ಮತ್ತೊಂದು ಕಡೆ ತುಮಕೂರಿನಲ್ಲೂ ಕೂಡ ಗೋಮಾಂಸದ ದಂಧೆ ಆಗ್ತಿದೆ. ಇತ್ತ ಭಟ್ಕಳದಲ್ಲಿ ಕಳೆದ 4-5 ತಿಂಗಳಿನಿಂದ ಈ ರೀತಿಯಾಗಿ ಈ ಘನಘೋರ ಕೃತ್ಯ ಆಗ್ತಿದೆ. ಇದರ ಹಿಂದೆ ಇಸ್ಮಾಯಿಲ್ ಮತ್ತು ಮುಜಾಫರ್ ಇದ್ದಾರೆ ಅನ್ನುವಂತಹ ದೊಡ್ಡ ಅನುಮಾನ ವ್ಯಕ್ತವಾಗಿದೆ. ಹಾಗಾದ್ರೆ ಉತ್ತರ ಕನ್ನಡದ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ? ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಪೊಲೀಸರ ಗಮನಕ್ಕೆ ಬಾರದೆ ಇಷ್ಟೆಲ್ಲ ಆಯ್ತಾ ಅನ್ನೋ ಅನುಮಾನಗಳು ಶುರುವಾಗ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 200 ಟ್ರಕ್ಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸಾಗಣೆಯಾಗುತ್ತೆ. ಕೋಣಗಳನ್ನ ಕಡಿತಾರೆ, ಮಾಂಸಗಳನ್ನ ಮಾರಾಟ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗೆ ಸಾಗಣೆ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಗಮನಕ್ಕೆ ಬಂದಿಲ್ವಾ? ಅನುಮಾನಗಳು ಬಂದಿಲ್ವಾ? ಅನುಮಾನ ಬಂದಿದ್ರು ಕೂಡ ಅವ್ರನ್ನ ಯಾಕೆ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ? ಇದರ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ? ಪ್ರಭಾವಿಗಳು ಯಾರಾದ್ರೂ ಕುಮ್ಮಕ್ ಕೊಡ್ತಿದ್ದಾರಾ? ಅವ್ರನ್ನ ಸೇಫ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ? ಇಷ್ಟು ಗೊತ್ತಿದ್ರೂ ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ? ಇಂಥ ಘನಘೋರ ಕೃತ್ಯ ಆಗ್ತಿದೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಕೋಣಗಳನ್ನ ಕಡಿದು ಮಾಂಸವನ್ನ ಸಾಗಣೆ ಮಾಡೋದು. 200 ಟ್ರಕ್ಗಳಂತಂದ್ರೆ ಸಣ್ಣ ವಿಚಾರನ? ಗಮನಕ್ಕೆ ಬರೋದೇ ಇಲ್ವಾ? ಅನುಮಾನಗಳು ವ್ಯಕ್ತ ಆಗೋದೇ ಇಲ್ವಾ?
ವ್ಯಕ್ತ ಆದ್ರೂ ಕೂಡ ಯಾಕೋ ಪೊಲೀಸರು ಮೌನವನ್ನ ಮುರಿತಾ ಇಲ್ಲ, ಮುಂದಾಗ್ತಾ ಇಲ್ಲ ಕ್ರಮಕ್ಕೆ? ಇಸ್ಮಾಯಿಲ್ ಮತ್ತು ಮುಜಾಫರ್ ಎನ್ನುವಂತ ಆರೋಪಗಳೀಗ ಕೇಳಿ ಬರ್ತಾ ಇದೆ. ಅಷ್ಟಿದ್ರೂ ಕೂಡ ಯಾಕೆ ವಿಚಾರಣೆ ಮಾಡೋದಾಗ್ಲಿ, ಸ್ಟೇಷನ್ಗೆ ಕರ್ಸ್ಕೊಳ್ಳೋದಾಗ್ಲಿ, ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಯಾಕೆ ಮುಂದಾಗ್ತಿಲ್ಲ? ಇಂಥದ್ದೊಂದು ಪ್ರಶ್ನೆ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದಂತ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಅದಾದ್ಮೇಲೆ ರಾಜ್ಯಾದ್ಯಂತ ಅನೇಕ ಕಡೆ ಮೂಕ ಪ್ರಾಣಿಗಳ ಮೇಲೆ, ಅದರಲ್ಲೂ ಕೂಡ ಹಸು, ಕೋಣ, ಎಮ್ಮೆ ಮೇಲೆ ಈ ರೀತಿಯಂತ ವಿಕೃತಿಗಳು ನಡೀತಾ ಇತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಮಾತನಾಡೋದಕ್ಕೆ ಭರತ್ ಶೆಟ್ಟಿ, ಹಿಂದೂಪರ ಹೋರಾಟಗಾರರು. ಸರ್ ನಮಸ್ತೆ, ಇದನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ. ಸದ್ಯ ಭಟ್ಕಳದಲ್ಲಿ ಒಂದಲ್ಲ ಎರಡಲ್ಲ ಸರ್, ಬರೋಬ್ಬರಿ 200 ಟ್ರಕ್ಗಳಲ್ಲಿ ಕೋಣವನ್ನ ಕಡಿದು ಸಾಗಣೆ ಮಾಡ್ತಿರುವಂತ ಘಟನೆ ಗೊತ್ತಾಗ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್ ಏನ್ ಸರ್ ಈ ಘಟನೆ ಬಗ್ಗೆ? ನೋಡಿ, ಭಟ್ಕಳ ಅನ್ನೋದು, ನಾನು ಈ ಮಾತನ್ನ ಉಲ್ಲೇಖ ಮಾಡ್ಬೇಕಾ ಇಲ್ವಾ ಗೊತ್ತಿಲ್ಲ, ಆದ್ರೂ ಮಿನಿ ಪಾಕಿಸ್ತಾನ ಅಂತ ಸಾಕಷ್ಟು ಬಾರಿ ಕೆಲವೊಂದು ಮಾಧ್ಯಮಗಳೇ ಪ್ರಚಾರ ಮಾಡಿದೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಸಂವಿಧಾನನ ಫಾಲೋ ಮಾಡುವಂಥದ್ದು, ಈ ನೆಲದ ಕಾನೂನನ್ನ ಫಾಲೋ ಮಾಡೋರಂತೂ ತೀರಾ ಕಮ್ಮಿ. ಇತ್ತೀಚೆಗೆ ಎಲ್ಲ ಸುಮಾರು 15 ವರ್ಷಗಳ ಹಿಂದೆ ಕೂಡ ಒಂದೇ ಒಂದು ನಾಮಫಲಕ ಕೂಡ ಕನ್ನಡದಿರಲಿಲ್ಲ, ಎಲ್ಲ ಉರ್ದುಮಯ ಆಗಿತ್ತು. ಅದನ್ನು ತೀವ್ರವಾಗಿ ಖಂಡಿಸಿದ್ದು ಆ ಒಂದು ಕ್ಷಣ. ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವ್ರನ್ನ ಸಂಪರ್ಕಿಸ್ತೀವಿ. ಒಟ್ಟಿನಲ್ಲಿ ಹೇಳ್ತಾ ಇದ್ರು, ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾದಂಥ ಘಟನೆ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ರು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾದಂಥ ಘಟನೆ ಆಗಿದೆ. ಕೋಣಗಳನ್ನ ಕಡಿದು ಅದರ ಮಾಂಸಗಳನ್ನ ಮಾರಾಟ ಮಾಡ್ತಿರೋದು ನಮ್ಮ ಕಾನೂನಿನ ಅನುಸಾರ ಅದು ಇಲ್ಲ, ಕಾನೂನು ಬಾಹಿರ. ಆ ರೀತಿಯಾಗಿ ಸಾಗಣೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಆದರೂ ಕೂಡ ಕಾನೂನು ಬಾಹಿರವಾಗಿ ಯಾರಿಗೂ ಭಯವೇ ಇಲ್ಲದ ಅನ್ನುವಂಥ ನಿಟ್ಟಿನಲ್ಲಿ ಮಾಡಲಾಗ್ತಿದೆ. ಎಸ್, ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಿಂದೂಪರ ಹೋರಾಟಗಾರ ಭರತ್ ಶೆಟ್ಟಿ. ಎಸ್ ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಮುಂದುವರಿಸಿ. ನೋಡಿ, ಅಲ್ಲಿ ಅಕ್ಷರ ಮಿನಿ ಪಾಕಿಸ್ತಾನ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಈ ಮಾತನ್ನ ಹೇಳಕ್ಕೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಒಂದು ದೇಶದಲ್ಲಿರುವಂತ ಯಾವುದೇ ಒಂದು ಭಾಗನ ನಾವು ಪಾಕಿಸ್ತಾನಕ್ಕೆ ಹೋಲಿಸಬಾರ್ದು. ಆದ್ರೆ ಅಲ್ಲಿ ನಡೀತಿರುವಂತ ಒಂದು ಈ ನೆಲದ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ಬೇಕೋ ಆ ರೀತಿ ಗೌರವ ಇಲ್ಲ. ಈಗಿನ ಸರ್ಕಾರ ಕೂಡ ಅವ್ರಿಗೆ ಪುಷ್ಟಿ ಕೊಡುವಂತೆ ಎಲ್ಲದಕ್ಕೂ ಸವಲತ್ತುಗಳನ್ನ ಅವ್ರಿಗೆ ಮಾಡ್ಬಿಟ್ಟಿದೆ. ಹಾಗಾಗಿ ಯಾವುದೇ ಒಂದು ಕಾನೂನಿಗೆ ಅವರು ಭಯ ಪಡಲ್ಲ. ರಾಜಾರೋಷವಾಗಿ ಹಗಲೇ ಒಂದು ದರೋಡೆ ಮಾಡುವಂಥದ್ದು, ಹಗಲೇ ಹಸುಗಳನ್ನ ಕಗ್ಗೊಲೆ ಮಾಡುವಂಥದ್ದು, ಈ ತರ ಮುಂದುವರೆದೋದ್ರೆ ಇನ್ನೊಂದ್ಸರಿ ಅಲ್ಲಿ ಓಡಾಡಕ್ಕೆ ಜನಸಾಮಾನ್ಯರಿಗೆ ಭಯ ಒಂದು ಉಂಟು ಮಾಡುವಂತ ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಯಾರು ಹೋಗಿ ಧ್ವನಿ ಎತ್ತಲ್ಲ. ಇದೊಂದು ದೇಶ ಕಂಡಂತ ದುರಂತ. ಈ ರಾಜ್ಯದಲ್ಲಿ ಭಟ್ಕಳ ಅನ್ನೋ ಒಂದು ವಿಚಿತ್ರವಾದ ಒಂದು ಕಾನೂನು ಇದೆಯಾ ಅನ್ನೋದು ನಮ್ಗೆ ಒಂಥರ ಎಲ್ಲೋ ಒಂಥರ ಈ ಸಾಮಾನ್ಯ ಜನರು ಕೇಳುವಂತ ಪ್ರಶ್ನೆ. ಸರ್ಕಾರಗಳು ಯಾಕೆ ಇಷ್ಟು ಅವ್ರಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು, ಇಂಥ ಒಂದು ಕೃತ್ಯಗಳಿಗೆ ಯಾಕೆ ಬೆಂಬಲ ಕೊಡುತ್ತೆ ಅಂತ ಯಕ್ಷ ಪ್ರಶ್ನೆಯಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಈಗ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಆ ಒಂದು ಮಾದರಿ ಏನಾದ್ರು ಕರ್ನಾಟಕದಲ್ಲಿ ಪ್ರಾರಂಭವಾದ್ರೆ, ಅಕ್ಷರ ಹೇಳ್ತೀನಿ, ಭಟ್ಕಳದಲ್ಲಿ ಮೊದಲಿಗೆ ಪ್ರಾರಂಭ ಆಗುತ್ತೆ. ಹಿಂದೂಗಳಿಗೆ ಅಲ್ಲಿ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ. ಈ ದೇಶದ ಕಾನೂನಿಗೆ ಅಲ್ಲಿ ಯಾವುದೇ ರೀತಿಯ ಒಂದು ಗೌರವ ಕಿಂಚಿತ್ತೂ ಇಲ್ಲ. ಹಾಗಾಗಿ ನಾವು ಎಲ್ಲಿದ್ದೀವಿ, ಕರ್ನಾಟಕದಲ್ಲಿ ಇದೆಯೋ, ದೇಶದೊಳಗಿದೆಯೋ, ಇಲ್ಲ ಪಾಕಿಸ್ತಾನದಲ್ಲಿ ಇದೆಯೋ ಅನ್ನೋ ವಾತಾವರಣ ಆ ಭಾಗದಲ್ಲಿ ಸೃಷ್ಟಿಯಾಗಿದೆ. ಇದನ್ನೆಲ್ಲ ತಡಿಬೇಕಂದ್ರೆ ಒಂದು ಗೃಹ ಮಂತ್ರಿಗಳು ಸದೃಢವಾಗಿರ್ಬೇಕು. ಅವರ ಒಂದು ಹೇಳಿಕೆ ಕೂಡ ಸದೃಢವಾಗಿರ್ಬೇಕು. ಕಾನೂನು ರೀತಿ ಏನ್ ತಗೋಬೇಕು ಕ್ರಮ, ಒಂದು ದಿಟ್ಟ ಒಂದು ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡುವಂತ ಕೆಲಸಗಳಾಗ್ಬೇಕು. ಇವತ್ತು ಎಲ್ಲೋ ಒಂದು ಟ್ರಾನ್ಸ್ಫರ್ಗಳನ್ನ ತರುವಂತದ್ದು ಇಲ್ಲ, ಮತ್ತೆ ಯಾವ್ದೋ ಇನ್ಫ್ಲೂಯೆನ್ಸ್ ಅಲ್ಲಿ ಬರುವಂತ ಅಧಿಕಾರಿಗಳು ಭಟ್ಕಳದ ಸುತ್ತಲೂ ಒಂದು
ಅಲ್ಲೇ ಒಂದು ಬೀಡ್ಬಿಟ್ಟು ಕುತ್ಕೋಬಿಟ್ಟಿದ್ದಾರೆ. ಹಾಗಾಗಿ ಇದರಿಂದ ಕಡಿವಾಣ ಹಾಕ್ಬೇಕು. ನೋಡಿ, ಎಲ್ಲೋ ಸಿಗದಿರೋಂತ ಗಾಂಜಾಗಳು ಇವತ್ತು ಭಟ್ಕಳದಲ್ಲಿ ಸಿಗ್ತವೆ, ಒಂದು ಮಾದಕ ವಸ್ತುಗಳು ಭಟ್ಕಳದಲ್ಲಿ ಸಿಗ್ತವೆ, ಒಂದು ಟೆರರಿಸ್ಟ್ ಸಂಬಂಧಪಟ್ಟ ವ್ಯಕ್ತಿಗಳು ಭಟ್ಕಳದಲ್ಲಿ ಸಿಗ್ತಾರೆ. ಹಾಗಾಗಿ ಎಸ್ ಸರ್, ಹಾಗೆ ಈಗ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಕಾನೂನು ಬಾಹಿರ ಈ ರೀತಿಯಾಗಿ ಸಾಗಣೆ ಮಾಡೋದು, ಆದ್ರೆ ಕಾನೂನನ್ನ ಮೀರಿಯೂ ಕೂಡ ಮುಂದಾಗ್ತಾರೆ ಅಂತಂದ್ರೆ ಕಾನೂನಿಗೆ ಬೆಲೆ ಕೊಡೋಲ್ವಾ? ಜೊತೆಯಲ್ಲಿ ಪೊಲೀಸರಿಗೆ ಈ ವಿಚಾರಗಳು ಗೊತ್ತಿದ್ರೂ ಕೂಡ ಸುಮ್ಮನಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮೂಡ್ತಾ ಇದೆಯಲ್ಲ, ಏನಿದ್ರೆ ಹಿಂಗಾದ್ರೆ ಹೆಂಗೆ ಅಂತ. ಈಗ ನಮ್ಮನ್ನ ಆಳುವಂತ ಸರ್ಕಾರಗಳು ಪೊಲೀಸ್ ಅಧಿಕಾರಿಗಳನ್ನ ಕೈಯನ್ನು ಕಟ್ಟಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ರೀತಿ ಕ್ರಮಗಳನ್ನ ಜರುಗಿಸಕ್ಕೆ ಆಗ್ತಿಲ್ಲ. ಇದು ಈ ಒಂದು ಸರ್ಕಾರಗಳು ಅವರಿಗೆ ಕೊಟ್ಟಿರುವಂತ ಬೆಂಬಲ. ಹಾಗಾಗಿ ನಾವ್ ಏನೇ ಮಾಡಿದ್ರು ರಾಜಾರೋಷವಾಗಿ ಮಾಡ್ಬೋದು, ನಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಈ ಸರ್ಕಾರ ನಮ್ಮ ಪರವಾಗಿದೆ ಅಂತ ಈ ಜಿಹಾದಿಯ ಮನಸ್ಥಿತಿ ಇರುವಂತ ವ್ಯಕ್ತಿಗಳು ರಾಜಾರೋಷವಾಗಿ ಹಗಲು ದರೋಡೆ ಮಾಡ್ತಿದ್ದಾರೆ, ಹಗಲು ಕಗ್ಗೊಲೆಗಳನ್ನ ಮಾಡ್ತಿದ್ದಾರೆ. ಇದನ್ನ ಕಡಿವಾಣ ಇನ್ನಾದ್ರೂ ಹಾಕ್ಲಿ ಅಂತ ನಾನೊಂದು ತಮ್ಮ ಮಾಧ್ಯಮ ಮುಖಾಂತರ ಗೃಹ ಮಂತ್ರಿ ಅವರಿಗೆ ಒಂದು ಮನವಿ ಮಾಡ್ಬೇಕಂತ ಇಚ್ಛೆ ಪಡ್ತೇನೆ. ಜೊತೆಯಲ್ಲಿ ಆದ್ರೆ ಮತ್ತೆ ಇದೇನು ಹೊಸದಲ್ಲ, ರಾಜ್ಯದ ಎಲ್ಲೆಡೆ ಕಡೆ ಹಿಂಗ ಆಗ್ತಿದ್ರು. ಪೊಲೀಸರು ಯಾಕೆ ಸುಮ್ಮನಿದ್ದಾರೆ? ಪೊಲೀಸರ ಗಮನಕ್ಕೆ ಬರ್ತಿಲ್ವಾ ಏನಂತ ಸರ್? ಪೊಲೀಸರ ಗಮನಕ್ಕೆ ಬರ್ತಿದೆ, ಆದ್ರೆ ಎಲ್ಲೋ ಒಂದು ಈ ಸರ್ಕಾರದ ಕಪಿಮುಷ್ಟಿಯಲ್ಲಿ ಪೊಲೀಸ್ ಒಂದು ನಿಷ್ಠಾವಂತ ಅಧಿಕಾರಿಗಳು ಪಾಪ ಅಸಹಾಯಕರಾಗಿದ್ದಾರೆ. ಇಂಥ ಒಂದು ಕಣ್ಣಿಗೆ ಕಾಣುವಂತ ಸತ್ಯನೂ ನಾವು ಅದೇ ಅವ್ರ ಮೇಲೆ ಒಂದು ಕ್ರಮ ತಗೊಳಕ್ಕಾಗಲ್ಲ. ಏನಾದ್ರು ಅವ್ರ ಮೇಲೆ ಕ್ರಮ ತಗೋಬಿಟ್ರೆ ನಾಳೆನೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ. ಹಾಗಾಗಿ ಯಾರು ಒಂದು ಇಂಥ ಕೆಲಸಗಳಿಗೆ ಮುಂದೆ ಬರಲ್ಲ. ಸರ್ಕಾರಗಳಿಗೆ ಭಯ ಬೀಳ್ತಾರೆ. ಇವ್ರು ಆಳುವಂತ ಏನು ನಾಯಕರುಗಳಿದ್ದಾರೆ ಇವರೆಲ್ಲ ಅವರ ಪರವಾಗಿದ್ದಾರೆ, ಜಿಹಾದಿಗಳ ಪರವಾಗಿದ್ದಾರೆ, ಜಿಹಾದಿ ಮನಸ್ಥಿತಿ ಇರುವ ಪರವಾಗಿದ್ದಾರೆ. ಈ ಸರ್ಕಾರನೇ ಜಿಹಾದಿ ಮನಸ್ಥಿತಿ ಇರುವ ಪರವಾಗಿದೆ ಅಂತ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳ್ಕೋಗಿದೆ. ಹಾಗಾಗಿ ಅವ್ರಿಗೆ ಒಂದು ಕುಮ್ಮಕ್ಕು ಕೊಡುವ ಹಾಗೆ ಆಗುತ್ತೆ. ಮತ್ತೊಂದು ಇನ್ನೊಂದು ಪ್ರೇರಣೆ ಮಾಡೋ ತರ ನಾವು ಆಡಿದ್ದೇ ಆಟ, ನಮ್ದೇ ರಾಜ್ಯ, ಇದು ಈ ಭಟ್ಕಳನ್ನ ನಾವು ಪಾಕಿಸ್ತಾನ ಅಂತ ಘೋಷಣೆ ಮಾಡ್ಬಿಡೋಣ ಅಂತ ಒಂದು ಮನಸ್ಥಿತಿಗೆ ಬಂದಿದ್ದಾರಲ್ಲ, ಇದು ಇವತ್ತಿನ ಒಂದು ಜನಸಾಮಾನ್ಯರು ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿರುವಂತ ಸಂದರ್ಭ. ಇನ್ನಾದ್ರೂ ಎಚ್ಚೆತ್ಕೋಬೇಕು. ಈ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಘಟನೆಗಳು, ಹಿಂದೂಗಳಿಗೆ ನೆಲೆ ಇಲ್ದಂಗೆ ಮನೆ ನುಗ್ಗಿ ಹೊಡಿತಿದ್ದಾರೆ ಅಂತ ಒಂದು ಸಂದರ್ಭ ಒಂದು ಭಟ್ಕಳದಲ್ಲಿ ಆಗ್ಬಾರ್ದು ಅಂದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು. ಈಗ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂತ ಕೆಲಸಗಳಾಗಬೇಕು. ಇಂಥ ಒಂದು ಕಾನೂನು ಬಾಹಿರವಾಗಿ ಮಾಡ್ತಿರುವಂತ ಒಂದು ಆಕಳುಗಳನ್ನ ಒಂದು ಸಾಗಣೆ ಮಾಡುತ್ತಿರೋದನ್ನ ಕಡಿವಾಣ ಹಾಕ್ಬೇಕಂದ್ರೆ ನಾವು ಸರ್ಕಾರದ ಗಮನ ತರಬೇಕು. ಅಂತದ್ರಲ್ಲಿ ಈ ಗ್ಯಾರಂಟಿ ಚಾನಲ್ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಇದಕ್ಕೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತೇನೆ ಸರ್. ಎಸ್, ಧನ್ಯವಾದಗಳು ಭರತ್ ಶೆಟ್ಟಿ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇಷ್ಟೊತ್ತು ಅವರ ಮಾತನ್ನ ಗಮನಿಸ್ತಾ ಇದ್ವಿ. ಈಗಾಗಲೇ ಈ ರೀತಿ ಘಟನೆ ಹಿಂಗೆ ಆಗ್ತಾ ಇದ್ರೆ ಹೆಂಗೆ ಇನ್ನಷ್ಟು ಕ್ರಮವನ್ನ ವಹಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಆ ದೃಶ್ಯಾವಳಿಗಳು ಯಾವ ರೀತಿಯಾಗಿದೆ. ಭಟ್ಕಳದ ದೃಶ್ಯಾವಳಿಗಳು ಒಂದು ಕಡೆ, ಕೋಣಗಳನ್ನ ಯಾವ ರೀತಿಯಾಗಿ ಅಕ್ರಮವಾಗಿ ಸಾಗಣೆ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಯಾವ್ಯಾವ ಟ್ರಕ್ನಲ್ಲಿ ಹೆಂಗೆ ಸಾಗಣೆ ಮಾಡ್ತಾ ಇದ್ರು. ಇಷ್ಟು ರಾಜಾರೋಷವಾಗಿ ಇವರು ಮಾಡ್ತಾ ಇದ್ರು ಕೂಡ ಹೇಳೋರು ಕೇಳೋರು ಯಾರ ಭಯ ಇಲ್ವಾ? ಗಮನಕ್ಕೆ ಬಂದರೂ ಕೂಡ ಪೊಲೀಸರು ಬಾರದಂತೆ ಯಾಕಿದ್ದಾರೆ? ಉತ್ತರ ಕನ್ನಡದ ಪೊಲೀಸರ ನಡೆ ಮೇಲೆ ಅನುಮಾನಗಳು ಶುರುವಾಗ್ತಿದೆ. ಯಾಕಿದ್ದಾರೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಇದು ಸಾಗಣೆ ಆಗುತ್ತಂತಂದ್ರೆ ಚೆಕ್ ಪೋಸ್ಟ್ಗಳಿರುತ್ತೆ, ಅಲ್ಲಲ್ಲಿ ಪರಿಶೀಲನೆಗಳು ನಡೆಸ್ತಾರೆ. ಆದ್ರೂ ಕೂಡ ಪೊಲೀಸರಿಗೆ ಗೊತ್ತಿಲ್ವಾ? ಎಲ್ಲೋ ಒಂದು ಟ್ರಕ್ ಅಲ್ಲಿ ಪಾಸ್ ಆದ್ರೆ ಹೆಂಗೋ ಪೊಲೀಸರ ಕಣ್ಣಿಗೆ ಮಣ್ಣು ಎರಚ್ಬಿಟ್ರಪ್ಪ, ಹೆಂಗೋ ಇವ್ರು ಖತರ್ನಾಕ್ ಪ್ಲಾನ್ ಅನ್ಬೋದು. ಆದ್ರೆ ಒಂದಲ್ಲ, ಬರೋಬ್ಬರಿ 200 ಟ್ರಕ್ಗಳಲ್ಲಿ ಕಳೆದ 3-4 ತಿಂಗಳಿನಿಂದ ಈ ರೀತಿಯಾಗಿ ಸಾಗಣೆ ಮಾಡ್ತಾರಂತಂದ್ರೆ ಎಲ್ಲಿವರೆಗೂ ಧೈರ್ಯ ಇರ್ಬೋದು? ಯಾರು ಕುಮ್ಮಕ್ ಕೊಡ್ತಾ ಇರ್ಬೋದು? ಜೊತೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಪೊಲೀಸರು ಸೈಲೆಂಟ್ ಇದ್ದಾರೆ? ಇಸ್ಮಾಯಿಲ್ ಮತ್ತು ಮುಜಾಫರ್ ಎನ್ನುವಂತ ವ್ಯಕ್ತಿಗಳು ಇದ್ರ ಹಿಂದಿದ್ದಾರೆ ಅನ್ನುವಂತ ಶಂಕೆ ಆಗ್ತಿದೆ. ಆದ್ರೂ ಯಾಕಿದ್ದಾರೆ? ಈ ಒಂದೊಂದು ಟ್ರಕ್ ಇದೆಯಲ್ಲ 30ರಿಂದ 40 ಹಸುಗಳನ್ನ ತುಂಬಿಕೊಂಡು, ಸುಮಾರು 30ರಿಂದ 35 ಇದೆ ಕೋಣಗಳಿದೆಯಲ್ಲ, ಕೋಣಗಳನ್ನು ತುಂಬಿಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲಿ ಇಷ್ಟು ರಾಜಾರೋಷವಾಗಿ ಮಾಡ್ತಾರಲ್ಲ, ಯಾರ ಭಯ ಇಲ್ವಾ? ಪೊಲೀಸರ ಗಮನಕ್ಕೆ ಒಂಚೂರು ಬಂದಿಲ್ವಾ? ಈಗಾಗಲೇ ಸದ್ಯ ಕಳೆದ 4ರಿಂದ 5 ತಿಂಗಳಲ್ಲಿ ಬರೋಬ್ಬರಿ 200 ಟ್ರಕ್ಗಳಲ್ಲಿ ಒಂದೊಂದರಲ್ಲಿ 30ರಿಂದ 35 ಕೋಣಗಳಂತಂದ್ರೆ ಹೆಂಗೆ? ಅಂದ್ರೆ ನಮಗೆ ಲೈಸೆನ್ಸ್ ಇದೆ, ನಮಗೆ ಯಾರು ಭಯ ಇಲ್ಲ, ನಮ್ದೇ ರಾಜ್ಯ ಭಾರ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನಿಗೆ ನಡೀತಪ್ಪ ಅನ್ನೋ ನಿಟ್ಟಿನಲ್ಲಿ ಮಾಡ್ತಿದ್ದಾರಾ? ಅಥವಾ ನಮ್ಮವರಿದ್ದಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾಗಿ ಅದರ ಜೊತೆ ಹಿಂದಿದ್ದಾರಾ? ಇಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇದ್ರು ಉತ್ತರ ಕನ್ನಡದ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ? ಪರಿಶೀಲನೆ ಆಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಣೆ ಆಗ್ತಿದೆ, ಆಗ್ಲೇ ನೋಡ್ತಾ ಇದ್ವಿ. ಆದ್ರೂ ಕೂಡ ಯಾರು ಕೂಡ ತಡೆಯೋರಿಲ್ವಾ?
ಎಸ್, ನಾವಾಗ್ಲೇ ನೋಡ್ತಾ ಇದ್ವಿ ಭಟ್ಕಳದ ಏನೇನು ಪರಿಸ್ಥಿತಿ ಅಂತ. ಅಲ್ಲಿನ ಸ್ಥಳೀಯರೊಬ್ರು ಗ್ಯಾರಂಟಿ ನ್ಯೂಸ್ಗೆ ಆ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪರ್ರ ಮಂಜು SST ನಾನು ಮಾತಾಡೋದು ನಾನೇ. ನೋಡಿ, ಬಜರಂಗಿ ದಳದವರಲ್ಲ, ಯಾರು ಹಿಡಿಯೋದಿಲ್ಲ, ನಾನೇ ಹಿಡಿಯೋನು. ದನ ಎಲ್ಲ ಹಿಡಿಯೋ ಮಾಡ್ಕೊಬಂದು ಕೊಟ್ಟರು, ಪೊಲೀಸರು ಹಿಡಿಯೋದಿಲ್ಲ ಸರ್. ಮುಜಫರ್ ಮತ್ತು ಅವನ ಹೆಸರು ಇಸ್ಮಾಯಿಲ್ ಅನ್ನೋನು. ಇಸ್ಮಾಯಿಲೇ ಭಾರಿ ಮೇನೆ ಅವನು ಎಲ್ಲದಕ್ಕೂ. ಇಸ್ಮಾಯಿಲ್ ಮೇಲ್ ನಾನು ಹೇಳೋದು ಇಷ್ಟುವರೆಗೂ ಹೇಳ್ತೇ ಬರ್ತಿದ್ದೆ. ಅವನು ಅರೆಸ್ಟೇ ಮಾಡೋದಿಲ್ಲ ಸರ್. ಬರೀ ನಮ್ಮ ಹಿಂದೂ ಜನರನ್ನೇ ಅರೆಸ್ಟ್ ಮಾಡ್ತೀರಿ. ಯಾವುದು ಅದೆಲ್ಲ ಅವ್ರು ದನ ಕೊಯ್ತಾರೆ, ದನ ಇದು ಮಾಡ್ತಾರೆ. ಏನೂ ಇಲ್ಲ ಪಾಪದವ್ರಿಗೆ, ಹುಡುಗಿಯವ್ರಿಗೆಲ್ಲ ಬಡ್ಕಳ್ದವ್ರಿಗೆ ಬರೀ ಇದು ಮಾಡ್ತಾರೆ, ನಮ್ಮೇನೂ ತಿರುಗಿರ್ತಾರೆ. ನಾವು ಇಡೀ ಬರ್ತಾ ಬಂದು ತೋರಿಸ್ತದೆ, ಇದೆಲ್ಲ ಮಾಡಬಾರ್ದಪ್ಪ. ಹಿಂಗೆಲ್ಲ